ಚೀಟ್ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮೋದಿ ನೇತೃತ್ವದಲ್ಲಿ ಒಂದು ಮಹತ್ವದ ಸಭೆ ಕೂಡ ಇವತ್ತು ನಡೀಲಿಕ್ಕಿದೆ. ಒಂದು ಹೈ ಪ್ರೊಫೈಲ್ ಮೀಟಿಂಗ್. ಯುವ ಜನತೆಗೆ ನನ್ನ ಜೀವನ ಮುಡಿಪು ಅನ್ನೋ ಸಂದೇಶವನ್ನು ಈಗಾಗಲೇ ಅವರು ಕೊಟ್ಟಿದ್ದಾರೆ. ಯುವ ದಂಗೆ ಜೆನ್ಸಿ ದಂಗೆ ಬಗ್ಗೆ ಮೊದಲ ಬಾರಿಗೆ ನರೇಂದ್ರ ಮೋದಿ ಅವರು ಮಾತನಾಡಿದ್ದಾರೆ. ಯುವಕರ ಭವಿಷ್ಯವೇ ನನ್ನ ಮೊದಲ ಆದ್ಯತೆ ಅಂತ ಕೂಡ ಅವರು ಹೇಳಿದರು. ಆದ್ಯತೆ ಅಂದಮೇಲೆ ಅದನ್ನು ಕಾರ್ಯರೂಪಕ್ಕೆ ಹೇಗೆ ತರ್ತಾರೆ, ತುರ್ತಾಗಿ ಏನೇನು ಬದಲಾವಣೆಗಳನ್ನು ತರ್ತಾರೆ ಅನ್ನೋದನ್ನು ಜನ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಇವೆಲ್ಲ ಮಾತುಗಳು ಕೇಳೋದಕ್ಕೆ ಚೆನ್ನಾಗಿದೆ, ಕಿವಿಗೆ ಹಿತ ಅನಿಸುತ್ತೆ. ಯುವಕರು ದೇಶದ ಬೆನ್ನೆಲುಬು, ನನ್ನ ಮೊದಲ ಆದ್ಯತೆ, ಚೆನ್ನಾಗಿದೆ ಕಿವಿಗೆ ಇಂಪು. ಆದರೆ ಏನು ಮಾಡ್ತಿದ್ದೀರಾ ನೀವು ಅದೇ ಭವಿಷ್ಯಕ್ಕೆ ಅನ್ನೋದು ಪ್ರಶ್ನೆ. ನೋಡೋಣ ಇವತ್ತಿನ ಮೀಟಿಂಗ್ನಲ್ಲಿ ಏನಾಗುತ್ತೆ, ಏನು ಎಕ್ಸ್ಪೆಕ್ಟೇಷನ್ ಅಂತ. ಬಟ್ ಎಲ್ಲಕ್ಕಿಂತ ಮೊದಲು ಧರ್ಮೇಂದ್ರ ಪ್ರಧಾನ್ ಈ ಮಿನಿಸ್ಟರ್ನ ಅವಧಿನಲ್ಲಿ ಪದೇ ಪದೇ ಪ್ರತಿ ವರ್ಷವೂ ಕೂಡ ನೀಟ್ ಪರೀಕ್ಷೆಯ ಕ್ರಮಗಳು ನಡೀತಾನೇ ಇದೆ. ಕಳೆದ 10 ವರ್ಷದಲ್ಲಿ 80ಕ್ಕೂ ಹೆಚ್ಚು ಸಲ ಪರೀಕ್ಷಾ ಪತ್ರಿಕೆಗಳು ಲೀಕ್ ಆಗಿದೆ. 80ಕ್ಕೂ ಹೆಚ್ಚು ಸಲ ವಿವಿಧ ಪರೀಕ್ಷಾ ಪತ್ರಿಕೆಗಳು ಲೀಕ್ ಆಗಿದೆ. ಲೆಕ್ಕ ಹಾಕಿ ನೀವು. ಈಗ ಒಂದು ಡಿಪಾರ್ಟ್ಮೆಂಟನ್ನು ನೀವು ಹ್ಯಾಂಡ್ಲ್ ಮಾಡಿ ಅಂದರೆ ಅದು ಆಗ್ತಿಲ್ಲ ಅಂದರೆ ಆ ವ್ಯಕ್ತಿ ಕೈನಲ್ಲಿ ಕೆಪಾಸಿಟಿ ಇಲ್ಲ ಅಂತ ಅರ್ಥ. ಸಿಂಪಲ್ ಲಾಜಿಕ್. ಇದು ಯಾಕೆ ಅರ್ಥ ಆಗ್ತಿಲ್ಲ? ಸಂಘಟನೆ ಚೆನ್ನಾಗಿ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಪೋಸ್ಟಲ್ಲಿ ಮುಂದುವರಿಸೋದು ಸರಿಯಲ್ಲ ಅಲ್ಲ. ಸಂಘಟನೆಗೆ ಸಂಬಂಧಪಟ್ಟಂತಹ ಪೋಸ್ಟ್ ಕೊಡೋದಕ್ಕೆ ಅವಕಾಶ ಇದೆ, ಅದೇ ಮಾಡ್ಬೋದು. ಅದು ಬಿಟ್ಟು ಪದೇ ಪದೇ ಕಳಂಕ ಬರ್ತಾ ಇದ್ರು, ಪದೇ ಪದೇ ಆರೋಪಗಳು ಬರ್ತಾ ಇದ್ರು. ಹುದ್ದೆಯಲ್ಲಿ ಮುಂದುವರಿಸೋದು ಸರಿನಾ ಅನ್ನೋ ಪ್ರಶ್ನೆ ಇದೆ. ಆ ಪ್ರಶ್ನೆಯನ್ನು ಹೇಗೆ ಅಡ್ರೆಸ್ ಮಾಡ್ತಾರೆ ನರೇಂದ್ರ ಮೋದಿ ಅವರು ಅನ್ನೋದು ನೋಡಬೇಕು. ಭ್ರಷ್ಟಾಚಾರದಲ್ಲಿ 0 ಟಾಲರೆನ್ಸ್ ಅಂದರು, ಡೆವಲಪ್ಮೆಂಟ್ ಚೆನ್ನಾಗಿ ಮಾಡ್ತಿದ್ದಾರೆ, ಕರೆಕ್ಟು. ಬಟ್ ಅಡ್ರೆಸ್ ಮಾಡಬೇಕಾಗಿರೋ ನೈಜ ವಿಚಾರವನ್ನು ಬಿಟ್ಟು ಇನ್ನೆಲ್ಲ ಮಾಡ್ತಿದ್ದಾರೆ ಅನ್ನೋದು ಆರೋಪ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಇವತ್ತಿನ ಹೈ ಪ್ರೊಫೈಲ್ ಮೀಟಿಂಗ್ನಲ್ಲಿ ಏನು ನಿರೀಕ್ಷೆ ಇಟ್ಕೊಳ್ಬೋದು? ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ಕೇಳಿ ಪಡಿತಾರಾ ಅಥವಾ ಕೊಡುವಂತೆ ಒತ್ತಾಯ ಮಾಡ್ತಾರಾ? ಏನು ಡೀಟೇಲ್ಸ್ ಇದೆ? ಮಮತಾ ನೋಡಿ, ಈಗ ಸದ್ಯಕ್ಕೆ ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರಕ್ಕೆ ಎರಡೆರಡು ಅಗ್ನಿ ಪರೀಕ್ಷೆಗಳಂತ ಕರಿಬೋದು. ಒಂದು ಸಂಸತ್ನ ಒಳಗಡೆ, ಮತ್ತೊಂದು ಸಂಸತ್ನ ಹೊರಗಡೆ. ಒಂದು ಕಡೆಗೆ ಸಂಸತ್ನ ಒಳಗಡೆ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ಹಿಡಿದು ರಾಮ ಮಂದಿರದ ದೇಣಿಗೆಯ ಕಳ್ಳತನದ ವಿಚಾರದವರೆಗೂ ಕೂಡ ಸಾಕಷ್ಟು ವಿಚಾರಗಳನ್ನು ಇಟ್ಕೊಂಡು ಪ್ರತಿಪಕ್ಷಗಳು ಆಡಳಿತ ಪಕ್ಷವನ್ನು ಕಟ್ಟಿ ಹಾಕುವಂಥ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಿದ್ದಾವೆ. ಮತ್ತೆ ಸದನದ ಒಳಗಡೆ ಇಕ್ಕಟ್ಟಿಗೆ ಸಿಲುಕಿಸುವಂಥ ಪ್ರಯತ್ನಗಳು ಕೂಡ ಆಗ್ತಾ ಇದ್ದಾವೆ. ಇದು ಒಂದು ಕಡೆಗೆ ಇದನ್ನು ಹೇಗೆ ಟ್ಯಾಕಲ್ ಮಾಡಬೇಕು ಅನ್ನುವಂಥ ಸ್ಟ್ರಾಟಜಿ ಮಾಡಬೇಕಾಗಿರುವಂಥದ್ದು. ಇದನ್ನು ಹೊರತುಪಡಿಸಿ ಹೊರಗಡೆ ಮತ್ತೊಂದು ಕಡೆಗೆ ಸಿಜೆಪಿ ಏನು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದೆ, ಅದು ಬಹಳ ಸ್ಪಷ್ಟವಾಗಿ ಹೇಳಿರುವಂಥದ್ದು, ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ತೆಗೆದುಕೊಳ್ಳೋವರೆಗೂ ಕೂಡ ನಾವು ಪ್ರತಿ ದಿನವೂ ಕೂಡ ಸಂಸತ್ತಿಗೆ ಮುತ್ತಿಗೆ ಹಾಕುವಂತ ಪ್ರಯತ್ನಗಳನ್ನು ನಿರಂತರವಾಗಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅಲ್ಲಿಗೆ 1 ತಿಂಗಳ ಕಾಲ ಪ್ರತಿಭಟನೆ, ಸಂಸತ್ ಅಧಿವೇಶನ ನಡೆಯುತ್ತೆ. 1 ತಿಂಗಳ ಕಾಲವೂ ಕೂಡ ಇದೇ ರೀತಿಯಾದಂತಹ ಹೈಡ್ರಾಮಾ ಹೊರಗಡೆ ನೋಡ್ಲಿಕ್ಕೂ ಕೂಡ ಸಿಗುತ್ತೆ. ಸೊ ಹೀಗಾಗಿ ಹೊರಗಡೆ ಹೇಗೆ ಟ್ಯಾಕಲ್ ಮಾಡಬೇಕು, ಒಳಗಡೆ ಹೇಗೆ ಸರ್ಕಾರವನ್ನು ಸಮರ್ಥಿಸಿಕೊಳ್ಬೇಕು ಅನ್ನುವಂಥದ್ದು ಎರಡೆರಡು ಚಾಲೆಂಜ್ಗಳು ಈಗ ಸರ್ಕಾರದ ಮುಂದಿರುವಂಥದ್ದು. ಸೊ ಹೀಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಇವತ್ತೊಂದು ಹೈ ವೋಲ್ಟೇಜ್ ಮೀಟಿಂಗ್ ಅನ್ನು ಕರೆದಿರುವಂಥದ್ದು. ಪ್ರಮುಖ ಸಚಿವರೆಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿರ್ತಾರೆ. ಯಾವ ರೀತಿಯಾಗಿ ಹೊರಗೆ ಮತ್ತೆ ಒಳಗಡೆ ಸರ್ಕಾರವನ್ನು ಸಮರ್ಥಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಕೆಲಸಗಳನ್ನ ಮಾಡಬೇಕು, ಸ್ಟ್ರಾಟಜಿಯನ್ನ ಮಾಡಬೇಕು, ಜನರ ಮನವರಿಕೆ ಹೇಗೆ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಇವತ್ತು ಒಂದಷ್ಟು ಚರ್ಚೆಗಳಾಗಬಹುದು. ಅಫ್ಕೋರ್ಸ್ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಒಂದಷ್ಟು ಚರ್ಚೆಗಳಾಗಬಹುದು. ಆದ್ರೆ ಮುಂದುವರೆದು ಒಂದು ಮಹತ್ವದ ನಿರ್ಣಯವನ್ನೇನಾದರೂ ತೆಗೆದುಕೊಳ್ತಾರ, ಅದು ರಾಜೀನಾಮೆ ಆಗಿರುತ್ತಾ ಅನ್ನುವಂಥ ಪ್ರಶ್ನೆಗಳಿದಾವೆ. ಬಹುಶಃ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಆ ಪ್ರಶ್ನೆಗೆ ಉತ್ತರ ಕೂಡ ಸಿಗಬಹುದು. ಮಮತಾ, ಹಾಗೆ ಸಂಪರ್ಕದಲ್ಲಿರಿ. ಪ್ರತಿಭಟನೆಯ ಹಿನ್ನೆಲೆಗಳು ಏನೇ ಇರ್ಬೋದು, ಯಾವುದೇ ಕಾರಣಕ್ಕೆ ಪ್ರತಿಭಟನೆಗಳು ಮಾಡ್ತಿರ್ಬೋದು, ಬಟ್ ಇದನ್ನು ಮೋದಿ ಸರ್ಕಾರ ಅಡ್ರೆಸ್ ಮಾಡ್ತಿಲ್ಲ ಅನ್ನೋದು ಅಷ್ಟೇ ಸತ್ಯ. ಕೇವಲ ಮಾತುಕತೆ ಕರೆದು ಭರವಸೆ ಕೊಡದೆ ಕಳಿಸ್ಬಿಟ್ರೆ ಏನು ಪ್ರಯೋಜನ? ಕೃಷಿ ಕಾಯ್ದೆಯಲ್ಲಿ ನಾವು ನೋಡಿದ್ವಿ ಹಿಂದೆ ರೈತರ ಹೋರಾಟ. ಜಸ್ಟ್ ಹರಿಯಾಣ ಭಾಗದ ರೈತರು ಫಸ್ಟ್ ಬಂದರು, ಆಮೇಲೆ ದೇಶದಾದ್ಯಂತ ರೈತರು ಜಾಯಿನ್ ಆದರು. ಇಲ್ಲೂ ಅದೇ ಸೂಚನೆ ಕಾಣಿಸ್ತಾ ಇದೆ ನಮಗೆ.